ಹಾಯ್ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ಹೊಸ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ರೀ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ. ಒಳ್ಳೆ ಮಸ್ತಾಗಿರೋಂಥ ವಡೆ ರೆಸಿಪಿ ಇದು. ಏನಪ್ಪ ಅಂದರೆ ಅಲಸಂದೆ ಕಾಳಿನ ತೂತು ವಡೆ ಹೆಂಗೆ ಮಾಡೋದು ಅಂತೇಳಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ನೀವು ಏನು ಸಖತ್ತಾಗಿ ಬಂದವ ಅಂತೇಳಿ ವಡೆ ಸಖತ್ ಟೇಸ್ಟ್ ಇರ್ತಾವೆ. ರುಚಿ ಮಾತ್ರ ಹಂಗೆ ಇರ್ತಾವೆ ರೀ. ಎಲ್ಲ ವಡೆಗಿಂತ ಈ ಥರ ವಡೆ ಮಾಡ್ತಿನ್ನೋದ್ರಿಂದ ಭಾಳ ಡಿಫ್ರೆಂಟಾಗಿ ರುಚಿನ ಅಷ್ಟು ಡಿಫ್ರೆಂಟಾಗಿರ್ತೈತಿ. ಬರೀ ಈಗ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಿಮ್ಗೆ. ಈಗ ನೋಡ್ರಿ, ನಾನು ಅಲಸಂದೆ ಕಾಳನ್ನ ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೆ. ಈಗ ಬೆಳಿಗ್ಗೆ ಟಿಫನ್ಗೆ ಮಾಡಿ ತೋರ್ಸಾಕತ್ತೀನಿ ನಾನು ನಿಮ್ಗೆ. ರಾತ್ರಿ ನೆನೆಕಿಟ್ಟು ಮುಂಜಾನೆ ಮತ್ತೆ 2 ಸರಿ ತೊಳ್ಕೊರಿ ಕ್ಲೀನಾಗಿ. ನೊರೆ ಎಲ್ಲ ಬಂದಿರ್ತೈತಿ, ಅದೆಲ್ಲ ಕ್ಲೀನಾಗಿ ತೊಳ್ಕೊರಿ. ಒಂದೊಂದು ಸರಿ ಜಾಸ್ತಿ ಹೊತ್ತು ನಿಂದ್ರೆ ಹುಳಿ ಟೈಪ್ ಆಗಿರ್ತಾವೆ. ಹಾಗಾಗಿ ಕ್ಲೀನಾಗಿ ತೊಳ್ಕೊಳೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ನೋಡ್ತಿರ್ಬೋದು ನೀವು ಈ ಥರ ಬಂಡೆಯಲ್ಲೇ ಇಚ್ಕಿದ್ರೆ ಅದು ಪೀಸ್ ಹಾಕಬೇಕು. ಆ ಥರ ಫಸ್ಟ್ ಕ್ಲಾಸಾಗಿ ಪರ್ಫೆಕ್ಟಾಗಿ ನೆಂದಿರಬೇಕು. ನೆಂದಮೇಲೆ ನೀರೆಲ್ಲ ಬಸ್ದು ಇಟ್ಕೋಬೇಕು ರೀ. ಇದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ರೀ. ನುಣ್ಣಗಂತೂ ತರ್ತರಿ ಇದ್ರೂ ನಡೀತೈತಿ. ಆಮೇಲೆ ಇನ್ನೊಂದು ನೆನಪಿರಲಿ, ಇದಕ್ಕೆ ಅಕ್ಕಿ ಅದನ್ನ ಸೇರಿಸೋ ಅವಶ್ಯಕತೆನೇ ಇಲ್ಲರಿ. ಸೇರಿಸ್ತಾ ಇದ್ರೂ ಮಸ್ತಾಗೆ ಬರ್ತಾವೆ, ರುಚಿಯಾಗಿ ಗರಿಯಾಗಿ ಬರ್ತಾವೆ. ಅಕ್ಕಿ ಸೇರಿಸಿದ್ರೆ ನೀವೇನಾರು ಇನ್ನೂ ಗರಿ ಕ್ರಿಸ್ಪಿ ಬೇಕಂದ್ರೆ ಹಾಕೋಬೋದು. ಅದಕ್ಕೆ ನಾನು ನಿಮ್ಗೆ ಯಾವುದೇ ರೀತಿ ಬೇರೆ ಏನೊಂದು ಮಿಕ್ಸ್ ಮಾಡ್ದೇನ ಬರೀ ಅಲಸಂದೆ ಕಾಳಲ್ಲೇ ಮಾಡೋದನ್ನ ತೋರ್ಸಕತ್ತೀನಿ. ಈಗ ನೋಡ್ತಿರ್ಬೋದು ನೀವು, ನಾನು ಜಾರಿಗೆ ಹಾಕ್ಕೊಂಡಿನಿ. ಜಾಸ್ತಿ ಮಾಡಕತ್ತಿರೋದ್ರಿಂದ ನಾನು 2 ಸರಿ ಮಿಕ್ಸಿ ಹಾಕ್ಕೋತೀನಿ. 2 ಭಾಗ ಮಾಡ್ಕೊಂಡಿನಿ. ಹೆವಿ ಆದ್ರೆ ಲೋಡ್ ಆಗುತ್ತೆ ಜಾರಿಗೆ ಅಂತೇಳಿ. ಈಗ ಅದಕ್ಕೆ ಏನೇನು ಹಾಕ್ಬೇಕಂದ್ರೆ ಕೊತ್ತಂಬರಿ ತೊಳೆದು ಇಟ್ಕೊಂಡಿನಿ. ಕೊತ್ತಂಬರಿ ಹಾಕ್ಕೊಂಡಿನಿ. 1-2 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ನೀರೇನೇ ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಆದರೂ ಇಲ್ಲ ನಮ್ಗೆ ಗರಿ ಬೇಡ, ಸ್ವಲ್ಪ ಸಾಫ್ಟಾಗಿ ಬರಲಿ, ಉದ್ದಿನ ವಡೆ ಇರ್ತಾವಲ್ಲ ಅದೇ ಥರ ಬರಲಿ ಅನ್ನೋದಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ನಾನು ಮಾತ್ರ ಯಾವುದೇ ನೀರು ಸೇರ್ಸೋಕ್ಕೆ ಹೋಗಿಲ್ಲ. ಸ್ವಲ್ಪ ತ್ರಾಸಾಗುತ್ತೆ ರೀ ರುಬ್ಬೋದು, ಯಾಕಂದರೆ ಒಂದೊಂದು ಕಡೆ ಕಾಳು ಉಳಿತೈತಿ. ಆದ್ರೆ ನೀವು ಒಂದು ಸರಿಯಾಗಿ ಮಿಕ್ಸ್ ಮಾಡಿ ಬಿಟ್ಟು ಮಿಕ್ಸಿ ಮಾಡೋದ್ರಿಂದ ಸಾಫ್ಟಾಗಿ ಬರ್ತೈತೆ ರೀ. ಈಗ ನೋಡ್ತಿರ್ಬೋದು ನೀವು ಹೆಂಗಾಗೈತೆ ಅಂತೇಳಿ. ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡ್ಕೊರಿ. ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ರುಬ್ಬುವಾಗನ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಇನ್ನೊಂದು ಸರಿ ಟೇಸ್ಟ್ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಏನದು ಅಡುಗೆ ಸೋಡಾ ಹಾಕ್ಬೇಕು ರೀ ಸ್ವಲ್ಪ. ಯಾಕಂದ್ರೆ ಒಳಗಿರೋದ್ರಿಂದ ಸೋಡಾ ಹಾಕಬೇಕಾಗತ್ತೆ. ಅಂದ್ರೆ ಏನದು ಸಾಫ್ಟಾಗಿ ಬರ್ತಾವೆ. ಪಳ್ಳು ಅಂತಾರಲ್ಲ, ಮಿದುವಾಗಿ ಸಾಫ್ಟಾಗಿ ಬರ್ತಾವೆ. ಒಳಗಡೆ ಹಾಗೆ ಸಾಫ್ಟ್ ಇರ್ತೈತಿ, ಹೊರಗಡೆ ಗರಿಯಾಗಿ ಕುರುಮ್ ಅಂತ ಇರ್ತೈತಿ. ಹಂಗೆ ಬರುತ್ತೆ ವಡೆ. ಮಾತ್ರ ಈಸಿಯಾಗಿ ಮಾಡ್ಕೊಬೋದು ಸ್ನೇಹಿತರೆ, ಏನು ಕಷ್ಟ ಅಲ್ಲ. ಉದ್ದಿನ ವಡೆ ಯಾವಾಗಲೂ ಇಡ್ಲಿ ಜೊತೆಗೆ ಉದ್ದಿನ ವಡೆ ತಿಂದು ಬೇಜಾರಾಗಿದ್ರೆ ಈ ಥರ ಅಲಸಂದೆ ಕಾಳು ಹಾಕಿ ಮಾಡ್ಕೊಬೋದು. ಆಮೇಲೆ ಇದು ರೀ, ಅಲಸಂದೆ ಕಾಳು ಹಾಕಿದ್ರು ಓಕೆ, ಇಲ್ಲಾಂದ್ರೆ ಅಲಸಂದೆ ಬೇಳೆ ಅಂತ ಬರುತ್ತಲ್ಲ, ಬೇಳೆ ಹಾಕಿ ಮಾಡಿದರೂ ಬರ್ತೈತಿ, ನಡೀತೈತಿ. ಅದಕ್ಕೆ ನಾನು ಪಲ್ಯಕ್ಕಂತಾರೆ ಕಾಳು ತರಿಸಿರ್ತೀನಿ. ಹಾಗಾಗಿ ನಾನು ಕಾಳು ನೆನೆಸಿ ಮಾಡೋದು. 2 ನೆನೆಸಿ ಮಾಡ್ಬೋದು, ಆರಾಮಾಗಿ ಬರ್ತೈತಿ, ಏನು ತೊಂದರೆ ಇಲ್ಲ. ಬೇಳೆಯಲ್ಲಿ ಮಾಡ್ಬೋದು. ಈಗ ಸ್ನೇಹಿತರೆ, ಈಗ ಬರೀ ವಡೆ ಮಾಡೋಣ. ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿನಿ. ಇವನ್ನ ಡೀಪ್ ಫ್ರೈ ಮಾಡಬೇಕಲ್ಲ ವಡೆ ಯಾವುದಾಯ್ತು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋರಿ. ಯಾಕಂದ್ರೆ ಎಣ್ಣೆ ಜಾಸ್ತಿ ಇದ್ದಷ್ಟು ಖರ್ಚಾಗೋದಿಲ್ಲ, ಬೇಗ ಫ್ರೈ ಆಗ್ತಾವೆ. ನಾವು ಏನದು ಗುಂಜಿ ಥರ ವಡೆ ಸ್ವಲ್ಪ ಹಾಕಿದ್ವಿ ಅಂದ್ರೆ ಅದು ಬೇಗ ಬೇಯೋದು ಇಲ್ಲ. ಆಮೇಲೆ ಈ ಕಡೆ ಎಣ್ಣೆ ಸುಡುತ್ತಾ ಕರೆಕ್ಟಾಗಿ ಫ್ರೈ ಆಗೋದಿಲ್ಲ ವಡೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋರಿ. ಉಳಿದ್ರೆ ಮತ್ತೆ ಒಂದು ಬಿಟ್ಟು ಇನ್ನೊಂದು ಅಡುಗೆಗೆ ಯೂಸ್ ಮಾಡ್ಕೊಬೋದಲ್ರಿ. ಹಾಗಾಗಿ ಈಗ ನೋಡ್ತಿರ್ಬೋದು, ಇನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮಿಕ್ಸಿ ಹಾಕಿದ ಕೂಡಲೇ ಮಾಡ್ಬೋದು. ಉಪ್ಪು ಸೋಡಾ ಪುಡಿ ಹಾಕಿಂದ. ಈಗ ನೋಡ್ತಿರ್ಬೋದು ನಾನು ಕೈಲೇನ ವಡೆ ಮಾಡಾಕತ್ತೀನಿ. ಈ ಥರ ಈಸಿಗೆ ಮಾಡ್ಕೊಬೋದು, ಪರ್ಫೆಕ್ಟಾಗಿ ಯಾವಾಗಲೂ ಮಾಡಿ ರೂಢಿ ಇದ್ದವರು. ಸ್ವಲ್ಪ ಏನಿಲ್ಲ, ಹಂಗಾಗಿ ಬೆಳ್ಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಕೈ ಒಳಗೆ ತೊಗೊಂಡು ನಮ್ಗೆ ಎಷ್ಟು ಬೇಕೋ ಸೈಜ್ ಆ ಥರ ತೊಗೊಂಡು ಹೆಬ್ಬೆರಳಲ್ಲೇ ಹೋಲ್ ಮಾಡಿ ಹಿಂಗೆ ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ಬೋದು ರೀ. ಇಲ್ಲ ನಮ್ಗೆ ಕಷ್ಟ ಆಗುತ್ತೆ, ಈ ಥರ ಮಾಡೋಕ್ಕೆ ಭಯ ಆಗುತ್ತೆ ಅನ್ನೋರು, ನಾನು ಮುಂದೆ ಒಂದು ಟಿಪ್ ತೋರಿಸ್ತೀನಿ, ಆ ಥರನ ಮಾಡಿರಿ. ಈಗ ನೋಡಿರಿ, ಎಲ್ಲ ಗುಳಿ ಬರತ್ತೈತಲ್ಲ, ಒಂದು ಸೈಡ್ ಪೂರ್ತಿ ಕರೆಕ್ಟಾಗಿ ಏನು ಫ್ರೈ ಆಗಲ್ರಿ. ಆಮೇಲೆ ಜನ್ಸೌಟ್ ಮುಖಾಂತರ ತಿರುವಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊರಿ. ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊರಿ. ಅಂದ್ರೆ ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ಮಸ್ತಾಗಿ ಬರ್ತೈತಿ. ಈಗ ನೋಡ್ತಿರ್ಬೋದು ನೀವು, ನಾನು 2 ಸರಿನೂ ಟರ್ನ್ ಮಾಡಿ ಫ್ರೈ ಮಾಡಿಕೊಂಡು ತೆಗಿಯಕತ್ತೀನಿ. ನೀವು ನೋಡ್ತಿರ್ಬೋದು ಏನು ಮಸ್ತಾಗಿ ಬಂದ ನೋಡಿರಿ ವಡೆ. ಯಾವುದೇ ಕಿರಿಕಿರಿ ಇಲ್ಲದನ್ನ ಆರಾಮಾಗಿ ಮಾಡ್ಕೊಬೋದು, ಈಸಿಯಾಗಿ. ಮಾಡೋಕ್ಕೆ ಬರ್ದೇ ಇರೋರು ಕೂಡ ಮಾಡ್ಬೋದು. ಹೊಸ ರುಚಿ ಮಾಡಿದ್ರೆ ತಿಂದರೆ ಈ ಥರ ವಡೆ ತಿನ್ಬೇಕು ರೀ, ಸಖತ್ತಾಗಿರ್ತದೆ ರುಚಿ ಮಾತ್ರ.
ಒಂದು ಸರಿ ನೀವು ಟ್ರೈ ಮಾಡಿ ನೋಡಿರಿ. ಈಗ ನಾನು ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನಾನು ಹೆಚ್ಚು ಕಡಿಮೆ ಒಂದು 1/4 ಕೆ ಜಿ ಅಷ್ಟು ಹಾಕಿದ್ದೆ. 1/4 ಕೆ ಜಿ ಕಡಿಮೆ ಹಾಕಿದ್ದೆ ಸ್ವಲ್ಪ ಅಲಸಂದೆ ಕಾಳನ್ನ. ಜಾಸ್ತಿನೇ ಆಗಿದ್ದು ವಡೆ ಮಾತ್ರ. ನೋಡ್ರಿ, ಈಗ ಇನ್ನೊಂದು ಸರಿ ತೋರ್ಸಕತ್ತೀನಿ ವಡೆ ಬಿಡೋದನ್ನ. ಕೈ ಒಳಗನ ಈ ಥರ ಈಸಿಯಾಗಿ ಬಿಟ್ಕೊಬಿಡೋದು. ಎಣ್ಣೆ ಸಿಡಿಯೋ ಚಾನ್ಸಸ್ ಇರ್ತೈತಿ, ಅದರ ಸ್ವಲ್ಪ ಹುಷಾರಾಗಿ ಹಾಕ್ರಿ. ಇಲ್ಲ ನಮ್ಗೆ ಈ ಥರ ರಿಸ್ಕ್ ತೊಗೊಳಕ್ಕೆ ಒಲ್ವಿ ಕೈಗೆ ಎಣ್ಣೆ ಸಿಡಿತೈತೆ ಅಂತ ಭಯ ಇದ್ದವರು ಇದು ಚಹಾ ಸೋಸ್ತೀವಲ್ರಿ, ಅದನ್ನ ತೊಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೋದಕ್ಕೆ ಇದನ್ನು ವಡಾದ ಹಿಟ್ಟನ್ನ ಅದ್ರ ಮೇಲೆ ಹರಡಿ ಹೋಲ್ ಮಾಡಿ ಅದನ್ನ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬೋದು. ಆವಾಗ ವಡೆ ಅನ್ನೋದು ಮಸ್ತಾಗಿ ಬರ್ತಾವೆ. ಹೊಸದಾಗಿ ಕಲಿಯೋರಿಗೆ ವಡೆ ಮಾಡೋಕ್ಕೆ ಭಯ ಪಡೋರು ಈ ಥರ ಮಾಡಿ ನೋಡಿರಿ, ಈಸಿಯಾಗಿ ಬರ್ತೈತಿ. ಯಾವುದೇ ಎಣ್ಣೆ ಸಿಡಿಯೋ ಚಾನ್ಸಸ್ ಇರೋಲ್ಲ, ಆರಾಮಾಗಿ ಮಾಡ್ಕೊಬೋದು. ಆಮೇಲೆ ಕಲಿತಾ ಇದು ರೂಢಿ ಆಗುತ್ತೆ ಕೈಲೇ ಮಾಡೋದು. ಯಾವುದೋ ಆಯಿತು, ಸ್ಟಾರ್ಟಿಂಗ್ ಕಷ್ಟನೇ ಇರುತ್ತೆ. ನಾನು ನೋಡಿರಿ ಹೇಳಿದ್ನಲ್ಲ, ಈ ಥರ ಸಣ್ಣಗೆ ತಗೋರಿ ಟೀ ಸೋಸೋದು, ಅದ್ರ ಮೇಲೆ ಈ ಥರ ವಡೆ ಹಿಟ್ಟಾಕಿ ಹೋಲ್ ಮಾಡಿ ಈ ಥರ ಈಸಿಯಾಗಿ ಆರಾಮಾಗಿ ಎಣ್ಣೆಗೆ ಬಿಟ್ಟರೆ ಆಯಿತು. ವಡೆ ಪರ್ಫೆಕ್ಟಾಗಿ ತೂತು ವಡೆ ಬರ್ತೈತೆ ರೀ. ನೋಡಿರಿ, ಈ ಥರ ಹಾಕಿದ್ರೆ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಶೇಪ್ ಬಂದೈತಿ ವಡಾದ್ದು. ಎಲ್ಲ ವಡೆ ಮಾಡಿ ಮುಗಿಸಿದ ಸ್ನೇಹಿತರೆ. ಅಲಸಂದೆ ಕಾಳು ನೋಡ್ತಿರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ, ಏನು ಕಲರ್ಫುಲ್ಲಾಗಿ ಮಸ್ತಾಗಿ ಬಂದಾವ ಅಂಥೇಳಿ. ಒಂದು ಸರಿ ನೀವು ಮಿಸ್ ಮಾಡ್ದೇ ಟ್ರೈ ಮಾಡಿರಿ. ಹೊಸ ರುಚಿ ಮನ್ಯಾಗ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಡಿಫ್ರೆಂಟಾಗಿ ಮಾಡಿದ್ರೆ ಯಾವಾಗಲೂ ಒಂದೇ ಥರ ತಿನ್ನೋಕ್ಕಿಂತ ಹೊಸದಾಗಿ ಏನಾದರೂ ಪ್ರಯತ್ನ ಪಡ್ಬೇಕು ಮಾಡೋಕೆ. ಮಕ್ಕಳು ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದು ಸರಿ ಮಾಡಿ ನೋಡಿರಿ, ಫ್ಯಾನ್ ಹಾಕ್ತೀರಿ ನೀವು, ಅಷ್ಟು ಟೇಸ್ಟ್ ಇರುತ್ತೆ ಇದು. ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.